ಭಾರತದ ಟಿ20 ವಿಶ್ವಕಪ್ ಕನಸಿಗೆ ಅಪ್ಪಳಿಸಿದೆ ಒಂದು ಭೀಕರ ಸಿಡಿಲು. ಒಂದ್ ಕಡೆ ಗೆಲುವಿನ ಸಂಭ್ರಮ, ಇನ್ನೊಂದ್ ಕಡೆ ಮೈದಾನದಲ್ಲೇ ಕುಸಿದು ಬಿದ್ದು ನರಳಾಡಿದ ನಮ್ಮ ಹೆಮ್ಮೆಯ ಆಟಗಾರ್ತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಶ್ವಕಪ್ಗಾಗಿ ಭಾರತೀಯ ತಂಡ ಎಷ್ಟೊಂದು ರಕ್ತ ಬೆವರು ಹರಿಸಿ ತಯಾರಿ ನಡೆಸಿತ್ತು. ಆದರೆ ಬುಧವಾರ ನೆದರ್ಲ್ಯಾಂಡ್ ವಿರುದ್ಧ ನಡೆದ ಎರಡನೇ ಗ್ರೂಪ್ ಹಂತದ ಪಂದ್ಯದಲ್ಲಿ ಒಂದು ಘೋರ ದುರಂತ ನಡೆದು ಹೋಯಿತು. ಕೇವಲ 23 ವರ್ಷದ ನಿಮ್ಮೆಲ್ಲರ ನೆಚ್ಚಿನ ಆಫ್ ಸ್ಪಿನ್ನರ್ ಶ್ರೇಯಾಂಕಾ ಪಾಟೀಲ್ ಮೈದಾನದಲ್ಲಿ ನೋವಿನಿಂದ ನರಳಾಡಬೇಕಾಯಿತು. ಅದು ಪವರ್ ಪ್ಲೇನ ಕೊನೆಯ ಓವರ್. ಬಾಲ್ ತಡೆಯುವ ರಭಸದಲ್ಲಿ ಓಡಿ ಹೋದ ಶ್ರೇಯಾಂಕಾ ಅವರ ಕಾಲು ಜಾರಿ ಆಂಕಲ್ ಸಿಕ್ಕಾಪಟ್ಟೆ ಟ್ವಿಸ್ಟ್ ಆಯಿತು. ಈ ದೃಶ್ಯ ನೋಡಿದ್ರೆ ಯಾರಿಗಾದರೂ ಕರುಳು ಚುರುಕನ್ನುತ್ತೆ. ಆ ಕ್ಷಣದಲ್ಲೇ ಅವರನ್ನ ಮೈದಾನದಿಂದ ಹೊರಗೆ ಕಳಿಸಬೇಕಾಯಿತು. ಅಷ್ಟಕ್ಕೂ ಶ್ರೇಯಾಂಕಾ ಈಗ ಹೇಗಿದ್ದಾರೆ, ಮುಂದೇನು, ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಆರಂಭದಲ್ಲೇ ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಶ್ರೇಯಾಂಕಾ ಪಾಟೀಲ್ ಈ ಸಂಪೂರ್ಣ ಟಿ20 ವಿಶ್ವಕಪ್ನಿಂದಲೇ ಹೊರಬಿದ್ದಿದ್ದಾರೆ. ಹೌದು ಸ್ನೇಹಿತರೆ, ಟೂರ್ನಿಯಿಂದಲೇ ಔಟ್. ಕಳೆದ 2 ವರ್ಷಗಳಿಂದ ಸಾಲು ಸಾಲು ಗಾಯದ ಸಮಸ್ಯೆಗಳ ಜೊತೆ ಹೋರಾಡಿ ಕಮ್ಬ್ಯಾಕ್ ಮಾಡಿದ್ದಂತಹ ಈಕೆ ಈಗ ಮತ್ತೆ ಅದೇ ದುರಾದೃಷ್ಟಕ್ಕೆ ಬಲಿಯಾಗಿದ್ದಾಳೆ. ಇದರ ಬೆನ್ನಲ್ಲೇ ಒಂದು ಕ್ಷಣವೂ ತಡ ಮಾಡದೆ ಒಂದು ಅನಿರೀಕ್ಷಿತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಶ್ರೇಯಾಂಕಾ ಅವರ ಆ ಜಾಗಕ್ಕೆ 24 ವರ್ಷದ ಯುವ ಲೆಗ್ ಸ್ಪಿನ್ನರ್ ಪ್ರೇಮಾ ರಾವತ್ ಅವರನ್ನ ರಿಪ್ಲೇಸ್ಮೆಂಟ್ ಆಗಿ ತಂಡಕ್ಕೆ ಸೇರಿಸಲಾಗಿದೆ. ಹಾಗಾದ್ರೆ ಯಾರಿದು ಪ್ರೇಮಾ ರಾವತ್? ದಿಢೀರಂತ ಇವರನ್ನೇ ಯಾಕೆ ತಂದ್ರು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಪ್ರೇಮಾ ರಾವತ್ ಇಲ್ಲಿವರೆಗೆ ಭಾರತದ ಪರ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯವನ್ನೇ ಆಡಿಲ್ಲ. ಇವರು ಕಂಪ್ಲೀಟ್ ಅನ್ಕ್ಯಾಪ್ಡ್ ಪ್ಲೇಯರ್. ಆದರೂ ಇಂತಹ ಹೈ ಪ್ರೆಷರ್ ಟೂರ್ನಿಯಲ್ಲಿ ಅವರಿಗೆ ಈ ದೊಡ್ಡ ಅವಕಾಶ ಸಿಕ್ಕಿದೆ. ಯಾಕೊತ್ತಾ, WPL ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಕಳೆದ 2 ಸೀಸನ್ಗಳಲ್ಲಿ 6 ಮ್ಯಾಚ್ ಆಡಿ 3 ವಿಕೆಟ್ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತರಾಖಂಡ ತಂಡಕ್ಕೆ ಚಾಂಪಿಯನ್ಶಿಪ್ ಗೆದ್ದು ಕೊಡುವಲ್ಲಿ ಇವರ ಆಲ್ರೌಂಡ್ ಆಟ ತುಂಬಾ ದೊಡ್ಡ ಪಾತ್ರ ವಹಿಸಿತ್ತು. ಪ್ರೇಮಾ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಈ ಮೂರರಲ್ಲೂ ಕೂಡ ಅಬ್ಬರಿಸಬಲ್ಲ ನ್ಯಾಚುರಲ್ ಅಥ್ಲೀಟ್ ಅಂತಾಲೆ ಹೆಸರುವಾಸಿಯಾಗಿದ್ದಾರೆ. ಆದರೆ ನಾವಿಲ್ಲಿ ಕೇಳಿಸ್ಕೊಳ್ಬೇಕಾದ ಅತಿ ದೊಡ್ಡ ಪ್ರಶ್ನೆ, ಶ್ರೇಯಾಂಕಾ ಅವರ ಜಾಗ ತುಂಬೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಈ ಅಂಕಿಅಂಶಗಳನ್ನು ನೋಡಿದ್ರೆ ನೀವೇ ಶಾಕ್ ಆಗ್ತೀರಿ. ಎದುರಾಳಿ ತಂಡದಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು ಬಂದರೆ ಸಾಕು, ಶ್ರೇಯಾಂಕಾ ಅವರನ್ನ ಬೇಟೆಯಾಡ್ತಿದ್ರು. WPL ನ ರೆಕಾರ್ಡ್ಗಳನ್ನ ತೆಗೆದ್ರೆ ಎಡಗೈ ಬ್ಯಾಟರ್ಗಳ ವಿರುದ್ಧ ಕೇವಲ 9.9 ಸ್ಟ್ರೈಕ್ ರೇಟ್ ನಲ್ಲಿ 11 ವಿಕೆಟ್ ಕಿತ್ತಿದ್ದಾರೆ. ಇನ್ನು ಡೆತ್ ಓವರ್ಗಳು ಅಂದ್ರೆ ಮ್ಯಾಚ್ ನ ಕೊನೆಯ ಅತಿ ಪ್ರಮುಖ ಓವರ್ಗಳಲ್ಲಿ ಬೌಲಿಂಗ್ ಮಾಡಿ 17 ವಿಕೆಟ್ ಪಡೆದ ಭಾರತದ ಡೆಡ್ಲಿ ಬೌಲರ್, ಅದು ಕೂಡ ಬರೀ 8.6 ಸ್ಟ್ರೈಕ್ ರೇಟ್. ಯೋಚನೆ ಮಾಡಿ, ಇಂತಹ ಪವರ್ಫುಲ್ ಅಸ್ತ್ರ ಕೇವಲ ಬೌಲರ್ ಅಲ್ಲ, ಎಲೆಕ್ಟ್ರಿಕ್ ಫೀಲ್ಡರ್ ಆಗಿದ್ದ ಆಟಗಾರ್ತಿ ಈಗ ತಂಡದಲ್ಲಿ ಇಲ್ಲ. ಇದು ಭಾರತಕ್ಕೆ ಎಷ್ಟು ದೊಡ್ಡ ಹೊಡೆತ ಅಂತ ನೀವೇ ಲೆಕ್ಕ ಹಾಕಿ. ಹಾಗಾದ್ರೆ ಮುಂದೇನಾಗುತ್ತೆ? ಇಲ್ಲಿಂದ ಟೀಂ ಇಂಡಿಯಾದ ಹಾದಿ ಹೇಗಿರುತ್ತೆ? ಜೂನ್ 21ರಂದು ಓಲ್ಡ್ ಟ್ರಾಫಾರ್ಡ್ ಸ್ಟೇಡಿಯಂನಲ್ಲಿ ಭಾರತಕ್ಕೆ ಅಗ್ನಿ ಪರೀಕ್ಷೆ ಇದೆ. ಎದುರಾಳಿ ಯಾರು ಗೊತ್ತಾ? ಬಲಿಷ್ಠ ದಕ್ಷಿಣ ಆಫ್ರಿಕಾ. ಇದು ಈ ಗ್ರೂಪ್ನಲ್ಲೇ ಅತಿ ಮುಖ್ಯವಾದ ಬಹುತೇಕ ನಿರ್ಣಾಯಕ ಪಂದ್ಯ. ಈಗ ಪ್ರಶ್ನೆ ಇರೋದು, ಈ ಪ್ರೆಷರ್ ಮ್ಯಾಚ್ನಲ್ಲಿ ಪ್ರೇಮಾ ರಾವತ್ ಅವರನ್ನ ನೇರವಾಗಿ ಪ್ಲೇಯಿಂಗ್ 11 ನಲ್ಲಿ ಆಡಿಸ್ತಾರಾ ಅಥವಾ ಅನುಭವಿ ರಾಧಾ ಯಾದವ್ ಅವರಿಗೆ ಮಣೆ ಹಾಕ್ತಾರಾ? ರಾಧಾ ಯಾದವ್ ಕೂಡ ಒಳ್ಳೆ ಫೀಲ್ಡರ್ ಮತ್ತು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಅಥವಾ ಶ್ರೇಯಾಂಕಾ ಅವರ ಕೊರತೆ ನೀಗಿಸಲು ಎದುರಾಳಿಗಳನ್ನ ಕಟ್ಟಿ ಹಾಕಲು ಫಾಸ್ಟ್ ಬೌಲರ್ಗಳ ಅಟ್ಯಾಕ್ ಅನ್ನೇ ಬದಲಾಯಿಸ್ತಾರ? ಈ ಮಹಾರಹಸ್ಯ ಜೂನ್ 21ಕ್ಕೆ ಬಯಲಾಗಲಿದೆ. ಸ್ನೇಹಿತರೆ, ಶ್ರೇಯಾಂಕಾ ಪಾಟೀಲ್ ಕೇವಲ ಒಬ್ಬ ಬೌಲರ್ ಆಗಿರಲಿಲ್ಲ, ಮೈದಾನದಲ್ಲಿ ಚಿರತೆಯಂತೆ ಫೀಲ್ಡಿಂಗ್ ಮಾಡ್ತಿದ್ರು. ಭಾರತದ ಗೆಲುವಿಗೆ ಪ್ರಾಣ ಕೊಟ್ಟು ಆಡ್ತಿದ್ದ ಆಟಗಾರ್ತಿ. ಇವತ್ತು ಅವರ ಗಾಯದ ನೋವು ಕೇವಲ ಅವರಿಗಲ್ಲ, ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ನ ಅಭಿಮಾನಿಗೂ ಆಗಿದೆ. ಆದ್ರೆ ಟೀಂ ಇಂಡಿಯಾ ಅಂದ್ರೆ ಫೈರ್, ಟೀಂ ಇಂಡಿಯಾ ಅಂದ್ರೆ ಕಮ್ಬ್ಯಾಕ್. ಒಂದು ಬಾಣ ಮುರಿದ್ರೆ ಇನ್ನೊಂದು ಬಾಣ ರೆಡಿ ಆಗುತ್ತೆ. ದಕ್ಷಿಣ ಆಫ್ರಿಕಾ ವಿರುದ್ಧ ನಮ್ಮ ಹೆಣ್ಣು ಹುಲಿಗಳು ತಿರುಗಿ ಬೀಳ್ತಾರಾ? ಈ ಅಡ್ಡಿ ಆತಂಕಗಳನ್ನ ಮೀರಿ ವಿಶ್ವಕಪ್ ಕಡೆ ಹೆಜ್ಜೆ ಇಡ್ತಾರಾ? ಕಾದು ನೋಡಬೇಕು. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸುತ್ತೆ? ಶ್ರೇಯಾಂಕಾ ಪಾಟೀಲ್ ಅವರ ಈ ಇಂಜುರಿ ನಮ್ಮ ಟೀಮ್ ಮೇಲೆ ಎಷ್ಟು ಪ್ರಭಾವ ಬೀರಬಹುದು? ಮತ್ತು ಪ್ರೇಮಾ ರಾವತ್ ಅವರ ಎಂಟ್ರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.